ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಹೊರಬೀಳ್ತಿದ್ದಂತೆ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಚೇಂಬರ್ನಲ್ಲಿ ಚಕ್ಕಂದ ಆಡಿದ ಡಿಜಿಪಿ ರಾಮಚಂದ್ರ ರಾವ್ಗೆ ಈಗ ಡಬಲ್ ಶಾಕ್ ಎದುರಾಗಿದೆ. ರಾಸಲೀಲೆ ವಿಡಿಯೋ ಹೊರಬೀಳ್ತಿದ್ದಂತೆಯೇ ರಾಮಚಂದ್ರ ರಾವ್ಗೆ ಈಗ ಡಬಲ್ ಶಾಕ್ ಎದುರಾಗಿರುವಂತದ್ದು. ರಿಟೈರ್ ಆಗೋಕೆ 3 ತಿಂಗಳು ಇರುವಾಗಲೇ ಚಪ್ಪಲಕ್ಕೆ ಡಿಜಿಪಿ ತಲೆತಂಡವಾಗಿದ್ದಾರೆ. ಇಲ್ಲಿ ವಿಡಿಯೋ ಆಡಿಯೋದಲ್ಲಿ ಕಾಮಲೀಲೆ ಪ್ರದರ್ಶಿಸಿದ ರಾಮಚಂದ್ರಗೆ ಸಸ್ಪೆಂಡ್ ಶಿಕ್ಷೆ ಕೂಡ ಈಗ ಎದುರಾಗಿದೆ. ಸಸ್ಪೆಂಡ್ ಆದ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇಲಾಖೆ ತನಿಖೆಯನ್ನ ಕೂಡ ಈಗ ನಡೆಸುತ್ತಿರುವಂತದ್ದು. ಸಸ್ಪೆಂಡ್ ಆಗೋದ್ರಿಂದ ರಾಮಚಂದ್ರ ರಾವ್ ಅರ್ಧ ವೇತನಕ್ಕೆ ತಡೆಯನ್ನ ಕೂಡ ನೀಡಲಾಗಿದೆ. ಇಲಾಖೆ ತನಿಖೆ ಮುಗಿಯೋವರೆಗೂ ಕೂಡ ಸಿಕ್ತಿರೋ ಬಚ್ಚೆಗಳಿಗೆ ಕೋಕನ್ನ ಕೂಡ ಇಲ್ಲಿ ನೀಡಲಾಗಿದೆ. ಇನ್ನು ಡಿಜಿಪಿ ರಾಮಚಂದ್ರ ರಾವ್ ವಿಡಿಯೋ ಹರಿಬಿಟ್ಟ ಬೆನ್ನಲ್ಲಿ ಈಗ ಡಬಲ್ ಶಾಕ್ ಕೂಡ ಎದುರಾಗಿರುವಂತದ್ದು. ರಿಟೈರ್ ಆಗೋಕೆ ಇನ್ನ 3 ತಿಂಗಳು ಅಷ್ಟೇ ಬಾಕಿ ಇತ್ತು. ಈ ಬಾಕಿ ಇರುವಂತಹ ಸಂದರ್ಭದಲ್ಲಿ ಚಪ್ಪಲಕ್ಕೆ ಡಿಜಿಪಿ ತಲೆತಂಡ ಆಗಿರುವಂತದ್ದು. ವಿಡಿಯೋ ಹಾಗೂ ಆಡಿಯೋ ಕಾಮಲೀಲೆ ಪ್ರದರ್ಶಿಸಿದ ರಾಮಚಂದ್ರ ರಾವ್ಗೆ ಸರ್ಕಾರ ಕೂಡ ಸಸ್ಪೆಂಡ್ ಅನ್ನ ಮಾಡುವಂತೆ ಆದೇಶವನ್ನ ಕೂಡ ಮಾಡಲಾಗಿತ್ತು. ಅದೇ ಆದೇಶದಂತೆ ಈಗ ಡಿಜಿಪಿಯ ಅಮಾನತು ಕೂಡ ಮಾಡಲಾಗಿದೆ. ಸಸ್ಪೆಂಡ್ ಆದ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇಲಾಖೆ ತನಿಖೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು. ಸಸ್ಪೆಂಡ್ ಆಗಿರೋದ್ರಿಂದ ರಾಮಚಂದ್ರ ರಾವ್ ಅವರ ಅರ್ಧ ವೇತನಕ್ಕೆ ತಡೆಯನ್ನ ಕೂಡ ಇಲ್ಲಿ ನೀಡಲಾಗಿದೆ. ಏನು ತನಿಖೆ ಮುಗಿಯೋವರೆಗೂ ಕೂಡ ಸಿಕ್ತಿರೋ ಬಚ್ಚೆಗಳಿಗೂ ಕೂಡ ಸರ್ಕಾರದಿಂದ ಎಲ್ಲಾ ರೀತಿಯ ಕೋಕನ್ನ ಕೂಡ ನೀಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರ ರಾವ್ ವಿರುದ್ಧ ವಕೀಲರೊಬ್ಬರಿಂದ ದೂರನ್ನ ಕೂಡ ಈಗ ನೀಡಲಾಗಿದೆ. ವಕೀಲ ನರೇಶ್ ಕುಮಾರ್ ಎಂಬಾತನಿಂದ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಡಿಜಿಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹವನ್ನ ಕೂಡ ಈ ಮೂಲಕ ಮಾಡಲಾಗಿದೆ. ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು, ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹವನ್ನ ಕೂಡ ಆ ವಕೀಲ ಇಲ್ಲಿ ಮಾಡಿರುವಂತದ್ದು. ಸರ್ಕಾರಿ ಕಚೇರಿಯನ್ನ ರಾಮಚಂದ್ರ ರಾವ್ ಓಯೋ ರೂಮ್ ಆಗಿ ಮಾಡಿಕೊಂಡಿದ್ದಾರೆ. ಕೇವಲ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಅವರನ್ನ ಕೆಲಸದಿಂದ ಸಂಪೂರ್ಣವಾಗಿ ವಜಾ ಮಾಡಬೇಕು, ರಾಮಚಂದ್ರ ವಿರುದ್ಧ ಕ್ರಮ ಆಗಬೇಕು ಎಂದು ವಕೀಲ ನರೇಶ್ ಕುಮಾರ್ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡುವ ಮೂಲಕ ಆಗ್ರಹವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಸವಲತ್ತೆಲ್ಲ ಸಿಗೋದಲ್ಲ 15 ದಿವಸ ಕೊಟ್ಟು ಇದು ರಿಟೈರ್ಡ್ ಇನ್ನ 3-4 ತಿಂಗಳಿಗೆಲ್ಲ ಇದಾಗ್ತಾರೆ. ಇವ್ರಿಗೆ ಏನು ಸಕಲ ಸವಲತ್ತೆಲ್ಲ ಸಿಗೋದಲ್ಲ, ಇದೆಲ್ಲ ಡಿಸ್ಮಿಸ್ ಆಗ್ಬೇಕು. ಸರ್ಕಾರ ಇವ್ರಿಗೆ UPSC ಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ ಪ್ರೆಸಿಡೆಂಟ್ಗೆ ಇವರು ರೆಕಮೆಂಡ್ ಮಾಡ್ಬೇಕು. IPS ಆಫೀಸರ್ನ ಡಿಸ್ಮಿಸಲ್ ಮಾಡೋದಕ್ಕೆ ಇದು ಮಾಡಬೇಕು. ಇವ್ರಿಗೆ DGPಗೆ ಬಂಗ್ಲೆ ಎಲ್ಲ ಕೊಟ್ಟಿರ್ತಾರೆ, ಆಫೀಸ್ ಕೊಟ್ಟಿರ್ತಾರೆ. ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಇಬ್ರು ಏನ್ ಸಾಹೇಬ್ರೆ ಅಂತ ಬರ್ತಾರೆ. ಇವ್ರು ಇರೋದು ಪೊಲೀಸಿಂಗ್ ಮಾಡೋದಕ್ಕೆ, ರೊಮ್ಯಾನ್ಸ್ ಮಾಡೋದಕ್ಕಲ್ಲ ಆಫೀಸಲ್ಲಿ ಕುತ್ಕೊಂಡು. ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದ ಸ್ಟ್ರಿಕ್ಟ್ ಆಕ್ಷನ್, ಡಿಸ್ಮಿಸಲ್ ಆಗಲೇಬೇಕು ಇವ್ರದ್ದು. ಸರ್, ಇದು ಹನಿ ಟ್ರಾಪ್ ಆಗಿದೆ. ಹಾಗೆ ಸರ್, ಹನಿ ಟ್ರಾಪ್ ಆಗಿದ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು ಇವ್ರು ಹಾಗೆ ನಡ್ಕೋಬೇಕಲ್ವಾ? ಫೋನಲ್ಲೆಲ್ಲ ಆಲ್ಕೋಹಾಲ್ ತರ ಇದೆ, ಬೆಣ್ಣೆ ತರ ಇದೆ, ಮೇಲ್ಗಡೆ ಬಂದು ಬರ್ಬೇಕನ್ಸದೆ ಅಂತ ಮಾತಾಡ್ಬಾರ್ದಲ್ಲ. IAS IPS ಆಫೀಸರ್ ಆದ ತಕ್ಷಣ ಇವರೆಲ್ಲ ಮೇಲಿಂದ ಉದುರಿರಲ್ಲ. ಇವರೆಲ್ಲ ಯಾವ್ದೋ ಜನ್ಮದ ಪುಣ್ಯ ಒಂದ್ಸತಿ ಪಾಸ್ ಆಗಿಬಿಟ್ಟಿರ್ತಾರೆ. ಪಾಸ್ ಆಗಿದ ತಕ್ಷಣ ಜೀವನ ಪೂರ್ತಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲಲ್ಲ. ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಇವರೆಲ್ಲ. 15 ದಿವಸ ಕೊಟ್ಟು ಇದು ರಿಟೈರ್ಡ್ ಇನ್ನ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ನಡೆಸಿರುವ ಒಂದು ಪ್ರತ್ಯಕ್ಷ ವರದಿ ಕೂಡ ಇಲ್ಲಿದೆ, ಬನ್ನಿ ನೋಡೋಣ.